ಆ ವಿಷಯವನ್ನು ಮಹಾರಾಣಿಯವರಿಗೆ ಹೇಗೆ ಹೇಳುತ್ತಿ ಲಕ್ಷ್ಮಣ? ಅದನ್ನು ಇನ್ನು ಯೋಚಿಸುತ್ತಿದ್ದೇನೆ ಸುಮಂತ್ರರೇ. ಅದರ ಪರಿಣಾಮ ಅತ್ತಿಗೆ ಮೇಲೆ ಹೇಗಾಗುವುದೆಂದು ಕಲ್ಪಿಸಿಕೊಂಡರೆ ನನ್ನ ಹೃದಯ ಒಡೆದು ಹೋಗುತ್ತದೆ. ಆದರೆ ರಾಜಾಜ್ಞೆಯನ್ನು ಪಾಲಿಸಲೇಬೇಕು ಅಮ್ಮತ್ತರೆ, ಪಾಲಿಸಲೇಬೇಕು. ಇಂತಹ ಸಂಕಟದ ಪರಿಸ್ಥಿತಿ ಯಾರಿಗೂ ಬರಬಾರದು, ನನ್ನ ಶತ್ರುವಿಗೂ ಬರಬಾರದು. ಸಮಾಧಾನ ಲಕ್ಷ್ಮಣ, ಸಮಾಧಾನ. ನಾಳೆಯವರೆಗೂ ಕಾಲಾವಕಾಶ ಇದೆಯಲ್ಲ. ನಾಳೆಯವರೆಗೆ ನನ್ನ ದುಃಖ. ನಾಳೆಯಿಂದ ಆ ದುಃಖದ ಬೆಂಕಿ ಅತ್ತಿಗೆಯನ್ನು ಆವರಿಸುತ್ತದೆ. ಲಂಕೆಯಲ್ಲಿ ನಡೆದ ಅಗ್ನಿ ಪರೀಕ್ಷೆಗಿಂತ ಈ ಅಗ್ನಿ ಪರೀಕ್ಷೆ ಅತ್ತಿಗೆ ಪಾಲಿಗೆ ಅತ್ಯಂತ ದಾರುಣವಾಗುತ್ತದೆ ಸುಮಂತ್ರರೇ, ಅತ್ಯಂತ ದಾರುಣವಾಗುತ್ತದೆ. ನಡೆಯಿರಿ, ಅತ್ತಿಗೆಯನ್ನು ಕರೆದುಕೊಂಡು ಆಶ್ರಮದತ್ತ ಹೊರಡೋಣ. ಸೀತೆಯ ವಿಷಯದಲ್ಲಿ ಇಂಥ ಕ್ರೂರ ಪ್ರಸಂಗ ನಡೆಯುವುದೆಂದು ನನಗೆ ನಂಬಲೇ ಆಗುತ್ತಿಲ್ಲ. ನಂಬಲೇಬೇಕು ಸುಮಿತ್ರೆ, ನಂಬಲೇಬೇಕು. ದಯಾಮಯನಾದ ನನ್ನ ರಾಮನೇ ನನ್ನ ಬಳಿ ಬಂದು ಹೇಳಿದ ಮೇಲೆ ನಂಬಲೇಬೇಕಲ್ಲವೇ? ಇಂತಹ ಸಂಕಟಗಳನ್ನೆಲ್ಲ ಅನುಭವಿಸುತ್ತ ನಾ ಇನ್ನು ಹೇಗೆ ಬದುಕಿರುವೆ, ಏಕೆ ಬದುಕಿರುವೆ? ಅಕ್ಕ, ಸೀತೆ ನಮ್ಮ ಅರಮನೆಯ ಭಾಗ್ಯ ದೇವತೆಯಾಗಿದ್ದಳು. ತುಂಬು ಗರ್ಭಿಣಿಯಾದ ಅವಳನ್ನು ಕಾಡಿಗೆ ಬಿಟ್ಟು ಬರುವಂತೆ ಹೇಳಲು ರಾಮನಿಗೆ ಮನಸ್ಸಾದರೂ ಹೇಗೆ ಬಂತಕ್ಕ? ನಾನು ರಾಮನಲ್ಲಿ ಇದೇ ಪ್ರಶ್ನೆಯನ್ನೇ ಕೇಳಿದೆ. ಆದರೆ ರಾಮ ನನ್ನ ಪುತ್ರನಂತೆ ಮಾತನಾಡಲಿಲ್ಲ, ಸೀತೆಯ ಪತಿಯಂತೆ ಮಾತನಾಡಲಿಲ್ಲ, ರಘುವಂಶದ ಆದರ್ಶ ರಾಜನಂತೆ ಮಾತನಾಡಿದ. ಈ ಆದರ್ಶ ಎನ್ನುವುದು ಇಷ್ಟು ಕ್ರೂರವಾಗಿರುವುದೇ ಅಕ್ಕ? ಅವನು ಆದರ್ಶ ರಾಜನಾಗಿ ಕೀರ್ತಿವಂತನಾಗಬಹುದು, ಆದರೆ ನಿರ್ದವಿ ಪತಿ ಎಂದು ಅಪಕೀರ್ತಿಗೆ ಗುರಿಯಾಗುವುದಿಲ್ಲವೇ? ನಮಗೆ ಒಳ್ಳೆಯದಾಗುವುದಿಲ್ಲ. ಸೀತೆಗೆ ಇಂತಹ ಘೋರವಾದ ದುಃಖ ಕೊಟ್ಟ ಈ ಅರಮನೆಗೆ ಒಳ್ಳೆಯದಾಗುವುದಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಸೀತೆಗೆ ಮಗುವಾಗುವುದು. ಆ ಮಗುವನ್ನು ಲಾಲಿಸಬೇಕು, ಪಾಲಿಸಬೇಕು ಎಂದು ನಾವು ಅಂದುಕೊಂಡ ಕನಸೆಲ್ಲ ನುಚ್ಚು ನೂರಾಗಿ ಹೋಯಿತಲ್ಲ, ನುಚ್ಚು ನೂರಾಗಿ ಹೋಯಿತಲ್ಲ. ಈ ಕಾರ್ಯವನ್ನು ಮಾಡಲು ಲಕ್ಷ್ಮಣನು ಹೇಗಾದರೂ ಮನಸ್ಸು ಮಾಡಿದನು, ಮೊದಲಿನಿಂದಲೂ ಅಣ್ಣನ ಮಾತೆಂದರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಪಾಲಿಸಿಕೊಂಡು ಬಂದಿರುವನಲ್ಲವೇ? ಒಂದು ಕೈಗೆ ಈ ವಿಷಯದಲ್ಲಿ ತಂದೆಯನ್ನೇ ವಿರೋಧಿಸಿದ ಲಕ್ಷ್ಮಣ ಇಂದು ಅಣ್ಣನು ತೆಗೆದುಕೊಂಡ ಈ ಕ್ರೂರ ನಿರ್ಧಾರವನ್ನು ಏಕೆ ವಿರೋಧಿಸಲಿಲ್ಲ ಸುಮಿತ್ರೆ? ವಿರೋಧಿಸಿರುತ್ತಾನೆ, ಆದರೆ ಇದು ರಾಜಾಜ್ಞೆ ಎಂದು
ರಾಮ ಅವನ ಬಾಯನ್ನು ಕಟ್ಟಿರುತ್ತಾನೆ. ಸುಮಿತ್ರೆ, ಲಕ್ಷ್ಮಣ ಹಿಂದಿರುಗಿ ಬಂದ ಕೂಡಲೇ ಸೀತೆಯ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ನನಗೆ ಬಂದು ತಿಳಿಸುವೆಯಾ? ಆಗಲಿ ಅಕ್ಕ. ಅವನ ಬಂದ ಕೂಡಲೇ ಎಲ್ಲ ವಿಚಾರವನ್ನು ತಿಳಿದುಕೊಳ್ಳುತ್ತೇನೆ. ಅಯ್ಯೋ ಪುತ್ರಿ ಸೀತೆ, ನಿನ್ನ ತಂದೆ ಜನಕ ಮಹಾರಾಜರು ಬಂದು ಕರೆದಾಗಲೇ ನೀನು ತವರಿಗೆ ಮರಳಬಾರದಿತ್ತೆ. ತವರಿಗೆ ಮರಳಬಾರದಿತ್ತೆ. ಶುಭ ಸೀಮಂತದ ಸಂಭ್ರಮವಳಿದು ಸಂತಸ ಸಡಗರ ಕೊನೆಯಾಯಿತೆ. ಶುಭ ಸೀಮಂತದ ಸಂಭ್ರಮವಳಿದು ಸಂತಸ ಸಡಗರ ಕೊನೆಯಾಯಿತೆ. ನಾಳಿನ ಭಾಗ್ಯದ ಆಸೆಗಳೆಲ್ಲ ಇಂದಿನ ದಿನವೇ ಅಳಿದು ಹೋಯಿತೆ. ನಾಳಿನ ಭಾಗ್ಯದ ಆಸೆಗಳೆಲ್ಲ ಇಂದಿನ ದಿನವೇ ಅಳಿದು ಹೋಯಿತೆ. ಸಂತಸ ಸಡಗರ ಕೊನೆಯಾಯಿತೆ. ಶುಭ ಸೀಮಂತದ ಸಂಭ್ರಮವಳಿದು ಸಂತಸ ಸಡಗರ ಕೊನೆಯಾಯಿತೆ. ಪತಿಯ ವಿಯೋಗದ ಪರಿವೇ ಇರದೆ ಸೀತೆಯು ಜಿಂಕಿ ಬಯಸಿದಳಂದು. ಪತಿಯ ವಿಯೋಗದ ಪರಿವೇ ಇರದೆ ಸೀತೆಯು ಜಿಂಕೆ ಬಯಸಿದಳಂದು. ಪತಿಯ ಪ್ರೇಮದ ಮಾತನು ಕೇಳಿ ಮುನಿಯಾಶ್ರಮದ ಬಯಕೆಯಿಂದ. ನೀವು ಏನು ಹೇಳುತ್ತಿರುವಿರಿ ಸ್ವಾಮಿ? ರಾಮಚಂದ್ರ ನನ್ನ ಸಹೋದರಿ ಸೀತೆಯನ್ನು ತೊರೆದನೆ, ಅವಳನ್ನು ಕಾಡಿಗೆ ಅಟ್ಟಿದನೆ. ಒಂದು ಬಾರಿ ವನವಾಸ ಮಾಡಿದ್ದು ಸಾಲದೆ ಮತ್ತೆ ಈಗ ಅವಳ ಯಾವ ತಪ್ಪಿಗೆ ಈ ಶಿಕ್ಷೆ? ಅಗ್ನಿ ಪರೀಕ್ಷೆಯಲ್ಲಿ ಅಗ್ನಿದೇವನಿಂದಲೇ ತಾನು ಪರಮ ಪವಿತ್ರಳು ಎಂದು ಘೋಷಿಸಲ್ಪಟ್ಟ ನನ್ನ ಸಹೋದರಿ ಸೀತೆಯನ್ನು ಹೀಗೆ ತೊರೆದದ್ದು ನ್ಯಾಯವೇ? ಅಜ್ಞಾನಿಯೊಬ್ಬನ ಮಾತಿಗೆ ಮಾನ್ಯತೆ ಕೊಟ್ಟ ರಾಮಚಂದ್ರ ಜ್ಞಾನಿಯೇ? ಶ್ರುತಕೀರ್ತಿ, ಈಗ ನೀನು ಕೇಳಿದ ಪ್ರಶ್ನೆಗಳನ್ನೆಲ್ಲ ನಾನು ರಾಮಚಂದ್ರನಲ್ಲಿ ಕೇಳಿದೆ. ಆದರೆ ಅವನು ರಘುವಂಶದ ಕೀರ್ತಿಯ ರಕ್ಷಕನಾಗಿ ಮಾತನಾಡಿದ. ಕಳಂಕವನ್ನು ನಿವಾರಿಸಿಕೊಳ್ಳಲು ಯಾರನ್ನ ಬೇಕಾದರೂ ಯಾವುದನ್ನೂ ಬೇಕಾದರೂ ತೊರೆಯುವುದಾಗಿ ಹೇಳಿದ. ಆದರೆ ಅತ್ತಿಗೆಯನ್ನು ಅರಣ್ಯದಲ್ಲಿ ಬಿಟ್ಟು ಬರುವಂತೆ ಹೇಳಿದಾಗ ನನಗೆ ದಿಕ್ಕೇ ತೋಚಲಿಲ್ಲ. ಬುದ್ಧಿ ಶೂನ್ಯವಾಯಿತು. ಎಚ್ಚರ ತಪ್ಪಿ ಬಿದ್ದು ಬಿಟ್ಟೆ. ಭರತನ ಸ್ಥಿತಿಯು ನನ್ನಂತೆಯೇ ಆಯಿತು. ಲಕ್ಷ್ಮಣನು ಅಣ್ಣನೊಂದಿಗೆ ನಮ್ಮಂತೆಯೇ ವಾದ ಮಾಡಿದ.
ಅಣ್ಣನನ್ನು ತನ್ನ ನಿರ್ಧಾರದಿಂದ ಕದಲಿಸಲು ಲಕ್ಷ್ಮಣನು ವಿಫಲ ಪ್ರಯತ್ನ ಮಾಡಿದ. ಕಡೆಗೆ ಅಣ್ಣನ ಆಜ್ಞೆಯಂತೆ ಅತ್ತಿಗೆಯನ್ನು ಕಾಡಿನಲ್ಲಿ ಬಿಟ್ಟು ಬರಲು ಒಪ್ಪಿಕೊಂಡ. ಹೇಗೆ ಒಪ್ಪಿದ? ಲಕ್ಷ್ಮಣನು ಹೇಗೆ ಒಪ್ಪಿದ? ಅತ್ತಿಗೆ ಗರ್ಭಿಣಿ ಎಂಬುದು ಅವನಿಗೆ ತಿಳಿದಿರಲಿಲ್ಲವೇ? ಈ ವಂಶದ ಕುಡಿಯು ಅವಳ ಹೊಟ್ಟೆಯಲ್ಲಿದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲವೇ? ಅಯ್ಯೋ, ಪತಿಯೇ ತನ್ನ ಪತ್ನಿಗೆ ಇಂತಹ ಕ್ರೂರ ಶಿಕ್ಷೆಯನ್ನು ನೀಡುತ್ತಾನೆಯೇ? ಶ್ರುತಕೀರ್ತಿ, ನಾವು ನಮ್ಮ ಅತ್ತಿಗೆಯ ದೃಷ್ಟಿಯಿಂದ ಮಾತ್ರ ಯೋಚಿಸುತ್ತೇವೆ. ಆದರೆ ರಾಮ ರಾಜನಾಗಿ ರಘುವಂಶದ ಕೀರ್ತಿಯನ್ನು ಮುಂದುವರಿಸುವ ಹೊಣೆಗಾರನಾಗಿ ಯೋಚಿಸುತ್ತಾನೆ. ಯಾವ ವಂಶ, ಯಾವ ಕೀರ್ತಿ? ಪರಮ ಪತಿವ್ರತೆಯಾದ ಸತಿಯನ್ನು ನಿಷ್ಕಾರಣವಾಗಿ ಕಾಡಿಗೆ ಅಟ್ಟುವುದು ಯಾವ ವಂಶದ ನ್ಯಾಯ, ಯಾವ ಧರ್ಮದ ಸೂತ್ರ? ನಿನ್ನ ಯಾವ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡಲಾರೆ. ಆದರೆ ಇಷ್ಟು ಮಾತ್ರ ಸತ್ಯ, ನನಗೂ ನಿನ್ನಷ್ಟೇ ದುಃಖವಾಗಿದೆ. ಅತ್ತಿಗೆಗೆ ಒದಗಿದ ದುಸ್ಥಿತಿಗಾಗಿ ಸಂಕಟದಿಂದ ತತ್ತರಿಸಿ ಹೋಗಿದ್ದೇನೆ. ಆದರೆ ನಾನು ಏನು ಮಾಡಲಿ? ಅಣ್ಣನು ರಾಜನೂ ಆದ ರಾಮಚಂದ್ರನನ್ನು ತಡೆದು ನಿಲ್ಲಿಸುವುದು ಹೇಗೆ? ನಾನು ಅಸಹಾಯಕನಾಗಿದ್ದೇನೆ ಶ್ರುತಕೀರ್ತಿ, ಅಸಹಾಯಕನಾಗಿದ್ದೇನೆ. ಆದರೆ ನಮ್ಮ ಸೀತೆಯ ಗತಿ ಏನು? ತುಂಬು ಗರ್ಭಿಣಿಯಾದ ಅವಳು ಅರಣ್ಯದಲ್ಲಿ ಏನು ಮಾಡುತ್ತಾಳೆ? ಅವಳನ್ನು ಯಾರು ಕಾಪಾಡುತ್ತಾರೆ? ಅನಾಥೋ ದೈವ ರಕ್ಷಕ. ನಾಥನಿದ್ದು ಅನಾಥಳಾಗಿರುವ ಅತ್ತಿಗೆಗೆ ದೈವವೇ ರಕ್ಷಣೆ ನೀಡಬೇಕು ಶ್ರುತಕೀರ್ತಿ. ಅಥವಾ ತಪೋವನದ ಮುನಿಗಳು ರಕ್ಷಿಸಬಹುದು. ರಘುವಂಶದ ಸೊಸೆಯನ್ನು, ಧರ್ಮಾತ್ಮನಾದ ಶ್ರೀರಾಮಚಂದ್ರನ ಸತಿಯನ್ನು ಅದೃಷ್ಟ ವಶಕ್ಕೆ ಕೊಡುವ ಈ ಅರಮನೆಯ ನ್ಯಾಯವನ್ನು ಮೆಚ್ಚಬೇಕು ಸ್ವಾಮಿ, ಮೆಚ್ಚಲೇಬೇಕು. ರಾಮನ ಈ ನಿರ್ಧಾರ ನ್ಯಾಯವೆಲ್ಲವೆಂದು ಹೇಳಬಲ್ಲನೆ ಹೊರತು ನಿನ್ನಂತೆ ನಿಷ್ಠುರವಾಗಿ ಮಾತನಾಡಲಾರೆ ಶ್ರುತಕೀರ್ತಿ. ಲಕ್ಷ್ಮಣ ಬರುವವರೆಗೂ ಕಾಯಬೇಕು. ಅಲ್ಲಿಯವರೆಗೂ ನನ್ನ ಮನಸ್ಸಿನ ಸಮಾಧಾನಕ್ಕಾದರೂ ನಾನು ಭರತ ಪತಿಯ ಪ್ರೇಮದ ಮಾತನು ಕೇಳಿ ಮುನಿಯಾಶ್ರಮದ ಬಯಕೆಯೆಂದು ಇಂದಿನ ದಿನವೇ ಅಳಿದು ಹೋಯಿತೆ. ಸಂತಸ ಸಡಗರ ಕೊನೆಯಾಯಿತೆ. ಲೋಕದ ಕುಹಕವು ವಿಧಿಯ ವಿನೋದವೋ ಸೀತೆಯ ವಿಯೋಗಕ್ಕೆ ನೀತಿಯ ನೆಪವೋ ಲೋಕದ ಕುಹಕವು ವಿಧಿಯ ವಿನೋದವೋ ಸೀತೆಯ ವಿಯೋಗಕ್ಕೆ ನೀತಿಯ ನೆಪವೋ ಮನದಾಸೆಗೆ ದೊರೆತ ವನವಾಸವಿದೆಂದು
ಮನದಾಸೆಗೆ ದೊರೆತ ವನವಾಸವಿದೆಂದು ಸಂಭ್ರಮದಿಹಳು ನಿಜವರಿಯದ ಸೀತೆ ಸಂಭ್ರಮದಿಹಳು ನಿಜವರಿಯದ ಸೀತೆ ಶುಭ ಸೀಮಂತದ ಸಂಭ್ರಮವಳಿದು ಸಂತಸ ಸಡಗರ ಕೊನೆಯಾಯಿತೆ ಸಂತಸ ಸಡಗರ ಕೊನೆಯಾಯಿತೆ. ನನ್ನ ಪತಿಯ ಕೋಪಕ್ಕೆ ಕಾರಣವೇನೆಂದು ಈಗ ನನಗೆ ಅರ್ಥವಾಯಿತು. ಅಣ್ಣನ ಆಜ್ಞೆಯ ಕಾರಣವಾಗಿ ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬರುವ ಸಂಕಟದಲ್ಲಿ ಅವರು ಒಳಗೆ ನೋಯುತ್ತಿದ್ದರು. ಹೌದು ಸಹೋದರಿಯರೇ, ಈ ಕಾರ್ಯವನ್ನು ಮಾಡುವಾಗ ನನ್ನ ಪತಿ ಎಷ್ಟು ದುಃಖ ಪಟ್ಟಿರುತ್ತಾರೆಂದು ನಾನು ಊಹಿಸಬಲ್ಲೆ. ಹೌದು ಊರ್ಮಿಳೆ, ಅದಕ್ಕೆ ಲಕ್ಷ್ಮಣನು ನಿನ್ನನ್ನು ತನ್ನ ಜೊತೆ ಬರುವುದು ಬೇಡವೆಂದು ಹೇಳಿರಬಹುದು. ನಾವೆಲ್ಲ ಎಷ್ಟು ಸಂತೋಷದಿಂದಿದ್ದೆವು. ಆದರೆ ಈಗ ನಮ್ಮ ಆನಂದ ಸಾಗರಕ್ಕೆ ದುಃಖವೆಂಬ ಬಿರುಗಾಳಿ ಬೀಸಿ ಎಲ್ಲ ಅಲ್ಲೋಲ ಕಲ್ಲೋಲವಾಗಿದೆ. 14 ವರ್ಷಗಳ ಕಾಲ ಕಾಡಿನಲ್ಲೇ ಇದ್ದು ಬಂದ ಸೀತೆ ಈಗ ಮತ್ತೆ ಕಾಡು ಪಾಲಾದಳೆ ಎಂಬ ವಿಷಯವನ್ನು ಕೇಳಿ ದುಃಖ ಸಹಿಸಲಾಗುತ್ತಿಲ್ಲ. ಪತಿಯೊಂದಿಗಿದ್ದಾಗ ಸೀತೆಗೆ ವನವಾಸ ಕಷ್ಟವಾಗಲಿಲ್ಲ. ಆದರೆ ಈಗ ಪತಿ ಇಲ್ಲ, ಜೊತೆಗೆ ಗರ್ಭಿಣಿ. ಅದಕ್ಕಿಂತ ಮಿಗಿಲಾಗಿ ಅಪವಾದದ ಅಪಾರ ವೇದನೆ. ಸಹೋದರಿಯರೇ, ಇದನ್ನೆಲ್ಲ ಸಹಿಸಿಕೊಂಡು ನಮ್ಮ ಸೀತೆ ಬದುಕುವಳೆ. ನಾವು ಮತ್ತೆ ಅವಳನ್ನು ನೋಡಲು ಸಾಧ್ಯವೇ? ಹೌದು ಊರ್ಮಿಳೆ, ನಮ್ಮ ಸೋದರಿ ಎಂತ ಕರುಣಜನಕ ಯಾತನೆಗೆ ಗುರಿಯಾಗಿ ಬಿಟ್ಟಳು. ಕಷ್ಟಪಡಲೆಂದೇ ಹುಟ್ಟಿದವಳಂತೆ ಅವಳನ್ನು ದುರಾದೃಷ್ಟ ಬೆನ್ನು ಬಿಡುತ್ತಲೇ ಇಲ್ಲ. ದುಃಖಿಸಬೇಡ ಭರತ. ನನ್ನ ಸೀತೆ ಎಷ್ಟು ಪರಿಶುದ್ಧಳೆಂಬುದು ನನಗೆ ಗೊತ್ತು ಎಂದು ನಾನು ಹೇಳಿದನಲ್ಲ. ಆದರೆ ನಮ್ಮ ವಂಶದ ಕೀರ್ತಿಗೆ ನನ್ನಿಂದ ಕಳಂಕ ಬಂದರೆ ಅದು ಮಹಾಪಾಪವಾಗುತ್ತದೆ ಭರತ. ನನ್ನ ಸೀತೆಯನ್ನು ಆಗಲಿರುವುದು ಎಷ್ಟು ಕಷ್ಟ ಎಂಬುದು ನನಗೆ ಗೊತ್ತಿಲ್ಲವೇ? ಆದರೆ ಯೋಗಿಯಾದವನು ಎಲ್ಲ ಮಮಕಾರಗಳನ್ನು ಬಿಡುವಂತೆ ನಾನು ಸೀತೆಯನ್ನು ಬಿಡಲೇಬೇಕಾಗಿದೆ. ಬಿಡುತ್ತೇನೆ. ಸೋದರ, ಭರತ, ಭರತ, ಬಂದೆಯ ಶತ್ರುಘ್ನ, ಬಾ. ಒಬ್ಬಂಟಿಯಾಗಿ ಕುಳಿತು ಏನು ಮಾಡುತ್ತಿರುವೆ? ಈಗ ಕಣ್ಣ ತುಂಬ, ಮನಸ್ಸಿನ ತುಂಬ ಬರೀ ಕತ್ತಲೆಯೇ ಆವರಿಸಿದ ಶತ್ರುಘ್ನ. ಅರಣ್ಯದಲ್ಲಿ ಅತ್ತಿಗೆ ಪಡಬಹುದಾದ ಕಷ್ಟಗಳನ್ನು, ಅವರನ್ನು ಬಿಟ್ಟು ಬರುವಾಗ ಲಕ್ಷ್ಮಣನಿಗಾಗುವ ಸಂಕಟಗಳನ್ನು ನೆನೆದು ಇಡೀ ಜಗತ್ತೇ ಕತ್ತಲಾದ ಭಾವನೆ ಮೂಡುತ್ತಿದೆ.
ನನ್ನ ಸ್ಥಿತಿ ಕೂಡ ನಿನಗಿಂತ ಬೇರೆಯಾಗಿಲ್ಲ ಸೋದರ. ನಿನ್ನೊಂದಿಗೆ ನನ್ನ ದುಃಖವನ್ನು ಹಂಚಿಕೊಳ್ಳಬೇಕೆಂದು ಬಂದೆ. ಹೌದು ಶತ್ರುಘ್ನ, ಹಂಚಿಕೊಳ್ಳಲು ಈಗ ನಮ್ಮ ಬಳಿ ಉಳಿದಿರುವುದು ಬರೀ ದುಃಖ ಮಾತ್ರ. ಎಂಥ ನತದೃಷ್ಟರು ನಾವು. ಏನು ಮಾಡುವುದು? ದುಃಖವನ್ನೇ ಹಂಚಿಕೊಂಡು ಸಮಾಧಾನ ತಂದುಕೊಳ್ಳಲು ಪ್ರಯತ್ನಿಸಬೇಕು. ಸಮಾಧಾನ ಎಲ್ಲಿದೆ ಶತ್ರುಘ್ನ? ಬೆಂಕಿಯಲ್ಲಿ ಉರಿಯುತ್ತಿರುವವನು ನೀರಿನಲ್ಲಿ ಮುಳುಗುತ್ತಿರುವವನನ್ನು ಸಮಾಧಾನ ಪಡಿಸಿದ ಹಾಗಿದೆ ನಮ್ಮ ಸ್ಥಿತಿ. ಭರತ, ನಾವು ಅತ್ತಿಗೆಯ ಕಷ್ಟದ ಬಗ್ಗೆ, ಲಕ್ಷ್ಮಣನ ದುಃಖದ ಬಗ್ಗೆ, ನಮ್ಮ ಸಂಕಟದ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದೇವೆ. ನಮ್ಮ ಸೋದರ ರಾಮನ ದುಃಖವೇನೆಂದು ನಾವು ಯೋಚಿಸುತ್ತಲೇ ಇಲ್ಲ. ಹೌದು ಶತ್ರುಘ್ನ, ರಾಮಚಂದ್ರನು ತೆಗೆದುಕೊಂಡ ನಿರ್ಧಾರ ಕಠಿಣವಾದರೂ ನಿರ್ದಯವಾದರೂ ಅವನಿಗೆ ಅವನದ್ದೇ ಆದ ಕಾರಣಗಳಿವೆ ಅಲ್ಲವೇ? ಅತ್ತಿಗೆಯ ಮೇಲೆ ಅವನಿಗೆ ಅಪಾರವಾದ ಪ್ರೇಮವಿತ್ತು. ಅವಳನ್ನು ತ್ಯಜಿಸುವ ನಿರ್ಧಾರದಿಂದ ಅವನು ಎಷ್ಟು ಸಂಕಟಪಟ್ಟನೋ ಏನೋ. ಶತ್ರುಘ್ನ, ನೀನು ಅಣ್ಣನನ್ನು ನೋಡಿದೆಯಾ? ಇಲ್ಲ, ನೋಡಲಿಲ್ಲ. ಆದರೆ ಈಗ ಒಮ್ಮೆ ನೋಡಬೇಕೆನಿಸುತ್ತಿದೆ. ಹೌದು ಶತ್ರುಘ್ನ, ನಾವು ಒಮ್ಮೆ ಅಣ್ಣನನ್ನು ನೋಡಿ ಅವನೊಂದಿಗೆ ಮಾತನಾಡಬೇಕು. ಬಾ ಹೋಗೋಣ. ಅಪ್ಪ, ತಾನು ಕೇಳಿದ ಬಯಕೆಯನ್ನು ತನ್ನ ಪತಿ ಇಷ್ಟು ಬೇಗ ಈಡೇರಿಸಿ ಬಿಟ್ಟನಲ್ಲ ಎಂಬ ಸಂತೋಷದಿಂದ ಅವಳು ಹೊರಟಿರುತ್ತಾಳೆ. ಆದರೆ ಅಲ್ಲಿ ತಾನು ತನ್ನ ಸರ್ವಸ್ವ ಎಂದು ತಿಳಿದುಕೊಂಡಿರುವ ತನ್ನ ಪತಿಯೇ ತನ್ನನ್ನು ತ್ಯಜಿಸಿದ್ದಾನೆ ಎಂದು ತಿಳಿದರೆ ಅವಳ ಎದೆಯೇ ಒಡೆದು ಹೋಗುವುದಿಲ್ಲವೇ? ನಾವು ಎಷ್ಟು ದುಃಖಿಸಿದರೂ ನಮ್ಮ ಸಹೋದರಿಯ ಕಷ್ಟ ನಿವಾರಣೆ ಮಾಡುವ ಶಕ್ತಿ ನಮಗಿಲ್ಲ. ಸ್ವಾತಂತ್ರ್ಯವೂ ಇಲ್ಲ. ನಮ್ಮ ಸಹೋದರಿಯನ್ನು ಮರಳಿ ಕರೆತನ್ನಿ ಎಂದು ಬೇಡಿದರೆ ಅದನ್ನು ಈಡೇರಿಸುವವರು ಯಾರು? ನಮ್ಮ ಸಹೋದರಿ ಸೀತೆ ಅಲ್ಲಿ ಅರಣ್ಯದಲ್ಲಿ ಆಕ್ರಂದನ ಮಾಡುತ್ತಿದ್ದರೆ ನಾವು ಯಾರ ಮನೆಯಲ್ಲಿ ಯಾವ ಸುಖವನ್ನು ಅನುಭವಿಸಲು ಸಾಧ್ಯ? ಎಷ್ಟು ಮಾತನಾಡಿದರೂ ಅಷ್ಟೇ. ನಮ್ಮ ಸೋದರಿ ಕ್ಷೇಮವಾಗಿರಲಿ, ಮತ್ತೆ ನಾವು ಅವಳನ್ನು ನೋಡುವಂತಾಗಲಿ ಎಂದು ಆ ದೇವರಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುವ ಸ್ವಾತಂತ್ರ್ಯ ಮಾತ್ರ ನಮಗೆ ಉಳಿದಿದೆ ಅಷ್ಟೇ. ಅಮಾತ್ಯರೇ, ರಥಕ್ಕೆ ಕುದುರೆಗಳನ್ನು ಹೂಡಿ ಸಿದ್ಧಗೊಳಿಸಿ. ನಾವು ಬೇಗನೆ ಗಂಗಾ ತೀರವನ್ನು ಸೇರೋಣ. ಆಗಲಿ ಲಕ್ಷ್ಮಣ, ರಥವನ್ನು ಸಜ್ಜುಗೊಳಿಸುತ್ತೆ. ಹಾಗೆ ಅತ್ತಿಗೆ ಸಿದ್ಧವಾಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತೇನೆ ಲಕ್ಷ್ಮಣ. ನಾವು ಇಂದು ಗಂಗಾ ನದಿ ತೀರವನ್ನು ಸೇರಿ ಬಂದ ಕಾರ್ಯವನ್ನು ಪೂರೈಸಿ ಹಿಂತಿರುಗಬೇಕು. ಹೌದು, ನಾವು ಬಂದ ಕಾರ್ಯವನ್ನು ಹಿಂದೆ ಪೂರೈಸಬೇಕು. ನಮ್ಮ ಕರ್ತವ್ಯವೇನೋ ಮುಗಿಯುತ್ತದೆ. ಆದರೆ ಅತ್ತಿಗೆಯ ಗತಿ? ಅವರನ್ನು ಅರಣ್ಯದಲ್ಲಿ ಒಂಟಿಯಾಗಿ ಬಿಟ್ಟು ಹೋಗುವ ನಿರ್ದಯ ಕಾರ್ಯ ನನ್ನ ಪಾಲಿಗೆ ಬಂದಿತ್ತಲ್ಲ ಮಾತ್ಯರೇ, ನನ್ನ ಪಾಲಿಗೆ ಬಂದಿತ್ತಲ್ಲ.
ಲಕ್ಷ್ಮಣ, ಲಕ್ಷ್ಮಣ, ಏಕೆ ನಿನ್ನ ಮುಖ ಬಾಡಿದೆ? ಏನೋ ದುಃಖವಿರುವಂತಿದೆ. ಏಕೆ ಲಕ್ಷ್ಮಣ, ಏನಾಯಿತು? ಏನೂ ಇಲ್ಲ ಅತ್ತಿಗೆ, ಏನೂ ಇಲ್ಲ. ಸುಮಂತ್ರರು ರಥ ಸಿದ್ಧಗೊಳಿಸುವುದಾಗಿ ಹೇಳುತ್ತಿದ್ದರು. ನಾವೀಗ ಪ್ರಯಾಣವನ್ನು ಮುಂದುವರಿಸಬಹುದು. ಹಾಗೇ ಆಗಲಿ ಲಕ್ಷ್ಮಣ. ಅಮಾತ್ಯರೇ, ಲಕ್ಷ್ಮಣ, ನಾವು ಆದಷ್ಟು ಬೇಗ ಆಶ್ರಮಗಳನ್ನು ಸಂದರ್ಶಿಸಿ ಮರಳಿ ಅಯೋಧ್ಯೆಗೆ ಹೊರಡಬೇಕು. ನನ್ನ ಪತಿ ಜೊತೆಗಿದ್ದಿದ್ದರೆ ಎಷ್ಟು ದಿನ ಬೇಕಾದರೂ ಇಲ್ಲೇ ಇರಬಹುದಾಗಿತ್ತು. ಅವರು ಇಲ್ಲದಿರುವುದರಿಂದ ನನಗೆ ಬೇಗನೆ ನನ್ನ ಪತಿಯ ಸಾನ್ನಿಧ್ಯವನ್ನು ಸೇರಬೇಕೆಂದು ಆತುರವಾಗುತ್ತಿದೆ. ಅದು ರಥ ಬಂತು, ಹೊರಡೋಣ ಅತ್ತಿಗೆ. ಅಮಾತ್ಯರೇ, ಪುತ್ರ, ಆಕಾಶವೇ ಕಳಚಿ ಬಿದ್ದಂತೆ ಆತಂಕದಿಂದ ಕುಳಿತಿರುವೆ. ನಿನ್ನೆಯಿಂದ ನಿದ್ರಾಹಾರವನ್ನು ತೊರೆದಿರುವೆ ಎಂದು ಮಾಂಡವಿ ನನಗೆ ತಿಳಿಸಿದಳು. ಮಾಂಡವಿ ಅದಕ್ಕೆ ಕಾರಣವನ್ನು ನಿಮಗೆ ಹೇಳಿರಬೇಕಲ್ಲವೇ ಮಾತೆ? ಹೌದು ಪುತ್ರ, ತಿಳಿಸಿದಳು. ಆ ವಿಷಯವನ್ನು ಕೇಳಿ ನನಗೆ ಅಪಾರ ಸಂಕಟವಾಯಿತು. ಸೀತೆಯನ್ನು ಮರಳಿ ಕಾಡಿಗಟ್ಟಿ ರಾಮಚಂದ್ರ ಒಳ್ಳೆಯ ಕೆಲಸವನ್ನು ಮಾಡಲಿಲ್ಲ. ಪುತ್ರ, ನೀನಾದರೂ ನಿನ್ನ ಸಹೋದರನನ್ನು ತಡೆಯಬೇಕಾಗಿತ್ತು. ಮಾಡುವ ಪ್ರಯತ್ನವನ್ನೆಲ್ಲ ಮಾಡಿದೆ ಮಾತೆ, ಕೇಳುವ ಪ್ರಶ್ನೆಯನ್ನೆಲ್ಲ ಕೇಳಿದೆ. ಅಣ್ಣನ ಆಜ್ಞೆಯನ್ನು ಪಾಲಿಸಲು ಮನಸ್ಸು ಒಪ್ಪದೆ ಮೂರ್ಛೆ ಹೋದೆ. ಶತ್ರುಘ್ನನ ಪಾಡು ಹಾಗೆ ಆಯಿತು. ಕಡೆಗೆ ಅಣ್ಣನು ಆ ಕೆಲಸವನ್ನು ಲಕ್ಷ್ಮಣನಿಂದ ಮಾಡಿಸಲು ನಿರ್ಧರಿಸಿದ. ಸಂಕಟದಿಂದಲೇ ಲಕ್ಷ್ಮಣ ಅನ್ಯ ಮಾರ್ಗವಿಲ್ಲದೆ ಅತ್ತಿಗೆಯನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋದ. ಅಯ್ಯೋ, ನನ್ನಿಂದ ಆರಂಭವಾದ ಸೀತೆಯ ದುರಾದೃಷ್ಟ ಹೀಗೆ ಮುಂದುವರಿಯುವುದೆಂದು ನಾನು ಖಂಡಿತ ಅಂದುಕೊಂಡಿರಲಿಲ್ಲ. ನನ್ನಂತಹ ಮಾತೆಯನ್ನೇ ನೀನು ಕ್ಷಮಿಸಿದೆ. ಹೀಗಿರುವಾಗ ರಾಮಚಂದ್ರ ಸೀತೆಯನ್ನು ಕ್ಷಮಿಸಲಿಲ್ಲಬೇಕೆ? ಯಾರನ್ನು ಬಿಡದೋ ವಿಧಿ ಬರಹ, ಲೋಕಮಾತೆಗೂ ತಪ್ಪದ ವಿರಹ. ಯಾರನ್ನು ಬಿಡದೋ ವಿಧಿ ಬರಹ, ಲೋಕಮಾತೆಗೂ ಲಕ್ಷ್ಮಣ, ಗಂಗಾ ನದಿ ತೀರ ಬಂತು. ಬಿಡದೋ ಗಂಗಾ ನದಿ ಬಂತು. ನನ್ನ ಮಹಾಪರೀಕ್ಷೆಯ ಸಮಯವೂ ಬಂತು. ಭಾಗ್ಯವೇ ತನಗೆ ಸಾಕೆಂದಳು,
ಅನುಗಾಲವು ಪತಿ ಸೇವೆಯ ಭಾಗ್ಯವೇ ತನಗೆ ಸಾಕೆಂದಳು ಯಾರನ್ನು ಬಿಡದೋ ವಿಧಿ ಬರಹ ಲೋಕಮಾತೆಗೂ ತಪ್ಪದ ವಿರಹ ಯಾರನ್ನು ಬಿಡದೋ ವಿಧಿ ಬರಹ ಭಾಗ್ಯವೇ ತನಗೆ ಸಾಕೆಂದಳು ಯಾರನ್ನು ಬಿಡದೋ ವಿಧಿ ಬರಹ ಲೋಕಮಾತೆಗೂ ತಪ್ಪದ ವಿರಹ ಯಾರನ್ನು ಬಿಡದೋ ವಿಧಿ ಬರಹ. ನೀವು ಇಲ್ಲಿಯೇ ಇರಿ, ನಾನು ಅತ್ತಿಗೆಯೊಂದಿಗೆ ಮಾತನಾಡುತ್ತೇನೆ. ಹಾಗೆಯೇ ಆಗಲಿ ಲಕ್ಷ್ಮಣ, ನಾನು ರಥದ ಬಳಿಯೇ ಇರುತ್ತೇನೆ. ಇದೇ ಗಂಗಾ ನದಿ. ಇಲ್ಲೇ ಸ್ವಲ್ಪ ದೂರದಲ್ಲಿ ವೃಕ್ಷಾಶ್ರಮಗಳಿವೆ. ಲಕ್ಷ್ಮಣ, ಪರಮ ಪಾವನವಾದ ಗಂಗಾ ನದಿಯನ್ನು ಕಂಡು ನನಗೆ ಬಹಳ ಆನಂದವಾಗಿದೆ. ನಿನಗೆ ನೆನಪಿದೆಯೇ ಲಕ್ಷ್ಮಣ, ವನವಾಸಕ್ಕೆ ಹೊರಡುತ್ತಿರುವಾಗ ಗುಹನ ನಾವೆಯಲ್ಲಿ ಗಂಗಾ ತೀರವನ್ನು ದಾಟಿದ್ದೆವು. ಆಗ ನಾನು ಗಂಗಾ ಮಾತೆಗೆ ಪ್ರಾರ್ಥಿಸಿದೆ. ಮತ್ತೆ 14 ವರ್ಷಗಳ ನಂತರ ವನವಾಸದಿಂದ ಹಿಂದಿರುಗಿ ಬಂದಾಗಲೂ ಪ್ರಾರ್ಥಿಸಿದೆ. ಈಗಲೂ ಪ್ರಾರ್ಥಿಸುತ್ತೇನೆ. ಪ್ರಾರ್ಥಿಸಿ ಅತ್ತಿಗೆ. ಪರಮ ಪಾವನಳಾದ ಗಂಗಾದೇವಿ ಕೃಪೆ ಇಟ್ಟು ನಿಮ್ಮನ್ನು ರಕ್ಷಿಸಲಿ. ಲಕ್ಷ್ಮಣ, ಏನು ಯೋಚಿಸುತ್ತಿರುವೆ? ಏನೂ ಇಲ್ಲ ಅತ್ತಿಗೆ, ನೀವು ಪ್ರಾರ್ಥನೆ ಮಾಡಿ. ನನ್ನಂತಹ ಮಾತೆಯನ್ನೇ ನೀನು ಕ್ಷಮಿಸಿದೆ. ಹೀಗಿರುವಾಗ ರಾಮಚಂದ್ರ ಸೀತೆಯನ್ನು ಕ್ಷಮಿಸಲಿಲ್ಲಬೇಕೆ? ಇಲ್ಲ ಮಾತೆ, ರಾಮ ಕ್ಷಮಿಸುವುದಿಲ್ಲ. ಧರ್ಮ ಪಾಲನೆಯೇ ಅವನ ಪರಮ ಧ್ಯೇಯ. ಅಂದು ಪಿತೃವಾಕ್ಯವೆಂಬ ಧರ್ಮಕ್ಕೆ ಕಟ್ಟು ಬಿದ್ದು ನಿಶ್ಚಿಂತೆಯಾಗಿ ಕಾಡಿಗೆ ಹೊರಟು ಹೋದ. ಇಂದು ಲೋಕಾಪವಾದ ನಿವಾರಣೆ ಎಂಬ ಧರ್ಮಕ್ಕೆ ಕಟ್ಟು ಬಿದ್ದು ಪತಿವ್ರತೆಯಾದ ಪ್ರಾಣಪ್ರಿಯಳಾದ ಪತ್ನಿಯನ್ನೇ ಕಾಡಿಗೆ ಕಳಿಸಿಬಿಟ್ಟ. ಅಂದು ಅತ್ತಿಗೆಗೆ ಪತಿಯ ರಕ್ಷಣೆ ಇತ್ತು, ಲಕ್ಷ್ಮಣನ ಬೆಂಬಲವಿತ್ತು. ಆದರೆ ಇಂದು ಪತಿಯೇ ತೊರೆದು ಲಕ್ಷ್ಮಣನೇ ಅತ್ತಿಗೆಯನ್ನು ಕಾಡಿಗೆ ಬಿಟ್ಟು ಬರಲು ಹೋದ. ಇದೆಂಥ ವಿಪರ್ಯಾಸ ಮಾತೆ, ಇದೆಂಥ ವಿಪರ್ಯಾಸ. ಭರತ, ತುಂಬ ಗರ್ಭಿಣಿಯಾದ ಸೀತೆ ಅರಣ್ಯದಲ್ಲಿ ಹೇಗಿರುತ್ತಾಳೆ? ಅವಳ ಗತಿ ಏನು ಪುತ್ರ? ಆದರೆ ಮಾತೆ, ಒಂದೇ ಒಂದು ಸಮಾಧಾನದ ವಿಷಯವೆಂದರೆ ಸೀತೆಯನ್ನು ವಾಲ್ಮೀಕಿ ಮುನಿಗಳ ಆಶ್ರಮದ ಬಳಿ ಬಿಟ್ಟು ಬರುವಂತೆ ರಾಮ ಲಕ್ಷ್ಮಣನಿಗೆ ಹೇಳಿದ್ದಾನೆ. ಹಾಗಾದರೆ ಭರತ, ಸೀತೆಗೆ ಮಹರ್ಷಿ ವಾಲ್ಮೀಕಿಯ ಆಶ್ರಯ ದೊರೆಯುತ್ತದೆ ಎನ್ನುವೆಯಾ? ಅದೆಲ್ಲ ಲಕ್ಷ್ಮಣ ಹಿಂತಿರುಗಿ ಬಂದ ಮೇಲೆ ತಿಳಿಯುತ್ತದೆ ಮಾತೆ.
ಆದರೆ ಭರತ ಸೀತೆಯ ಸ್ಥಿತಿಯನ್ನು ಕಂಡು ಕೌಸಲ್ಯೆಯ ಸಂಕಟ ಎಷ್ಟಿರಬಹುದು? ಈ ದುಃಖವನ್ನು ಅವಳು ಹೇಗೆ ತಾನೇ ಸಹಿಸುತ್ತಾಳೆ? ನಿಜ ಮಾತೆ, ಎಲ್ಲರಿಗೂ ಸಂಕಟವಾಗುತ್ತದೆ. ಆದರೆ ಎಲ್ಲರ ಸಂಕಟಕ್ಕಿಂತ ರಾಮನ ಸಂಕಟ ಹೆಚ್ಚಾಗಿರುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ತಾನು ಸಂಕಟಪಟ್ಟು ಇತರರನ್ನು ಸಂಕಟಪಡಿಸುವ ಇಂತಹ ಕ್ರೂರ ನಿರ್ಧಾರವನ್ನು ರಾಮಚಂದ್ರ ಏಕೆ ಮಾಡಬೇಕಾಗಿತ್ತು? ಅದನ್ನು ಕೇಳುವ ಅಧಿಕಾರ ನಮಗಿದೆ ಮಾತೆ. ಆದರೆ ಅದಕ್ಕೆ ಅವನು ಕೊಡುವ ಕಾರಣಗಳನ್ನು ತಪ್ಪೆಂದು ಹೇಳುವ ಅರ್ಹತೆ ನಮಗಿಲ್ಲ. ಏನೇ ಆದರೂ ಸೀತೆಗೆ ಇಂತಹ ಗತಿ ಬರಬಾರದಿತ್ತು. ಹೌದು ಮಾತೆ, ಹೀಗಾಗಬಾರದಿತ್ತು. ಆದರೆ ಹಾಗೆ ಬಿಟ್ಟಿದೆ. ಮುಂದೇನು ಎಂಬ ಪ್ರಶ್ನೆ ಈಗ ಬೃಹತ್ತಾಕಾರವಾಗಿ ಎದುರು ನಿಂತಿದೆ. ಆದರೆ ಅದಕ್ಕೆ ಉತ್ತರ ಕೊಡುವವರ್ಯಾರು ಮಾತೆ? ಯಾರು ಉತ್ತರ ಕೊಡುತ್ತಾರೆ? ಯಾರು? ಸಮಾಧಾನ ಮಾಡಿಕೊ ಪುತ್ರ, ಸಮಾಧಾನ ಮಾಡಿ. ಹಿಂದಿರುಗಿ ಬಂದನೆ? ಇಲ್ಲ ಸೋದರ, ಅವನಿನ್ನೂ ಬಂದಿಲ್ಲ. ಏನು, ಇನ್ನೂ ಬಂದಿಲ್ಲವೇ? ಏಕೆ ತಡವಾಯಿತು? ಏನು ಕಾರಣ? ಸಮಾಧಾನ ಮಾಡಿಕೋ ಸೋದರ, ಲಕ್ಷ್ಮಣ ಬಂದೇ ಬರುತ್ತಾನೆ. ಗರ್ಭಿಣಿಯಾದ ಅತ್ತಿಗೆಯನ್ನು ಕಾಡು ದಾರಿಯಲ್ಲಿ ವೇಗವಾಗಿ ಕರೆದುಕೊಂಡು ಹೋಗಲಾಗುವುದೇ? ಹೆಚ್ಚು ಬಳಲಿಕೆಯಾಗಬಾರದೆಂದು ಒಂದು ರಾತ್ರಿ ಯಾವುದಾದರೂ ಆಶ್ರಮದಲ್ಲಿ ತಂಗಿದ್ದು ಮುಂಜಾನೆ ಪ್ರಯಾಣ ಮುಂದುವರಿಸಿರಬಹುದು. ಹೌದು ಶತ್ರುಘ್ನ, ನಿನ್ನ ಮಾತು ನಿಜ. ಲಕ್ಷ್ಮಣ ತನ್ನ ಅತ್ತಿಗೆಯ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಆದರೆ ಅವನು ಹಿಂದಿರುಗಿ ಬಂದ ಮೇಲೆ ಅವಳ ಯೋಗಕ್ಷೇಮವನ್ನು ಯಾರು ನೋಡಿಕೊಳ್ಳುತ್ತಾರೆ? ಒಂಟಿಯಾಗಿ ಅವಳು ಅರಣ್ಯದಲ್ಲಿ. ಸೋದರ, ಈ ರೀತಿ ಸಂಕಟ ಪಡುವುದರ ಬದಲು ಅತ್ತಿಗೆಯನ್ನು ಸುರಕ್ಷಿತವಾಗಿ ಅರಮನೆಗೆ ಕರೆತರುವುದು ಒಳ್ಳೆಯದಲ್ಲವೇ? ನೀನು ಅಪ್ಪಣೆ ಮಾಡಿದರೆ ನಾನು ಈಗಲೇ ಹೋಗಿ ಕರೆದುಕೊಂಡು ಬರುತ್ತೇನೆ. ಸಾಧ್ಯವಿಲ್ಲ ಶತ್ರುಘ್ನ. ಇಷ್ಟೇ ಏನು ನೀನು ನಿನ್ನ ಸೋದರನನ್ನು ಅರ್ಥ ಮಾಡಿಕೊಂಡಿರುವುದು? ನಾನು ತಪ್ಪು ನಿರ್ಧಾರವನ್ನು ಮಾಡಲಾರೆ, ಮಾಡಿದ ನಿರ್ಧಾರವನ್ನು ಬದಲಿಸುವುದಿಲ್ಲ ಎಂಬುದು ನಿನಗೆ ತಿಳಿಯದೆ? ಗೊತ್ತಿದೆ ಸೋದರ. ಮತ್ತೆ ಹೇಗೆ ವ್ಯರ್ಥ ಪ್ರಯತ್ನ?
ಲಕ್ಷ್ಮಣ, ಇದೇನು ನೀನೇಕೆ ಅಳುತ್ತಿರುವೆ? ಪಾವನ ಗಂಗಾ ಮಾತೆಗೆ ಮತ್ತೆ ಪ್ರಾರ್ಥನೆ ಸಲ್ಲಿಸುವ ಅವಕಾಶ ದೊರೆಯುತ್ತಲ್ಲ ಎಂದು ನಾನು ಸಂತೋಷ ಪಡುತ್ತಿರುವಾಗ ನೀನೇಕೆ ದುಃಖಿಸುತ್ತಿರುವೆ? ಓ ಪ್ರಿಯ ಸೋದರ ಶ್ರೀರಾಮನ ಜೊತೆಯಲ್ಲಿ ಸದಾ ಇರುತ್ತಿದ್ದ ನಿನಗೆ 2 ದಿನದ ಅಗಲಿಕೆಯ ನೋವಾಗಿದೆಯೇ? ಅದಕ್ಕೆ ಹೇಳುವೆ. ಲಕ್ಷ್ಮಣ, ಶ್ರೀರಾಮ ನನ್ನ ಪ್ರಾಣಪ್ರಿಯ. ಒಂದು ಕ್ಷಣದ ಅಗಲಿಕೆಯನ್ನು ನಾನು ಸಹಿಸಲಾರೆ. ಆದರೆ ನಾನು ನಿನ್ನ ಹಾಗೆ ಶೋಕಿಸುತ್ತಿಲ್ಲ. ಸಮಾಧಾನ ಮಾಡಿಕೊ ಲಕ್ಷ್ಮಣ. ಮೊದಲು ಆಶ್ರಮವನ್ನು ಸೇರೋಣ. ನಾನು ತಂದ ವಸ್ತ್ರಾಭರಣಗಳನ್ನು ಉಡುಗೊರೆಯಾಗಿ ಕೊಟ್ಟು ಬಿಡುತ್ತೇನೆ. ಅವರ ಆಶೀರ್ವಾದವನ್ನು ಪಡೆದು ಈ ರಾತ್ರಿ ಅಲ್ಲಿಯೇ ತಂಗಿದ್ದು ನಾಳೆ ಬೆಳಿಗ್ಗೆ ಬೇಗ ಹೊರಟು ಹೋಗೋಣ. ನನಗೂ ನನ್ನ ಪತಿಯನ್ನು ಕಾಣಬೇಕೆಂದು ಆತುರವಾಗುತ್ತಿದೆ. ಆ ಕಾರಣವಲ್ಲ ಅತ್ತಿಗೆ, ನನ್ನ ದುಃಖದ ಕಾರಣವೇ ಬೇರೆ. ಪುರುಷೋತ್ತಮನಾದ ರಾಮನ ಸೋದರನಾದ ನಿನಗೆ ದುಃಖ ಪಡುವಂತ ಕಾರಣ ಯಾವುದಿದೆ ಲಕ್ಷ್ಮಣ? ಅತ್ತಿಗೆ, ಅತ್ಯಂತ ದಾರುಣವಾದ ಒಂದು ಕಾರ್ಯ ಮಾಡಲು ಮಹಾರಾಜನಾದ ಶ್ರೀರಾಮ ನನಗೆ ಆಜ್ಞೆ ಮಾಡಿದ್ದಾನೆ. ಲಕ್ಷ್ಮಣ, ಅದೆಂಥ ದಾರುಣವಾದ ಕಾರ್ಯ? ಅಯ್ಯೋ, ಅದಕ್ಕಿಂತ ಮರಣವೇ ಶ್ರೇಯಸ್ಕರವಾಗಿತ್ತು. ಶ್ರೀರಾಮ ಹೇಗಾದರೂ ನನಗೆ ಆಜ್ಞೆ ಮಾಡಿದನು. ಅದಕ್ಕೆ ಮೊದಲೇ ನಾನು ಸತ್ತು ಹೋಗಬಾರದಾಗಿದ್ದೆ. ಲಕ್ಷ್ಮಣ, ಏಕೆ ಇಷ್ಟು ದುಃಖ? ಬಿಡಿಸಿ ಹೇಳು. ಅತ್ತಿಗೆ, ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ನಿಮ್ಮನ್ನು ಕಾಡಿಗೆ ಕರೆತಂದ ನನ್ನಲ್ಲಿ ಯಾವ ದೋಷವೂ ಇಲ್ಲ. ಲಕ್ಷ್ಮಣ, ಏಕೆ ಏನೇನೋ ಮಾತನಾಡುತ್ತಿರುವೆ? ನಿನ್ನ ಮನಸ್ಸಿನಲ್ಲಿ ಏನೋ ವೇದನೆ ಇರುವಂತಿದೆ. ಎಲ್ಲವನ್ನು ಸ್ಪಷ್ಟವಾಗಿ ಹೇಳು. ನನ್ನ ಸ್ವಾಮಿ ಕ್ಷೇಮವಾಗಿರುವರು ತಾನೆ? ಅಯೋಧ್ಯಾಪತಿಯ ಕ್ಷೇಮಕ್ಕೆ ತೊಂದರೆ ಇಲ್ಲ. ಹಾಗಾದರೆ ನನ್ನ ಸ್ವಾಮಿಯ ಮೇಲೆ ಆಣೆ ಮಾಡಿ ಕೇಳುತ್ತಿದ್ದೇನೆ, ನಿನ್ನ ಸಂತಾಪಕ್ಕೆ ಕಾರಣವೇನೆಂದು ಹೇಳು ಲಕ್ಷ್ಮಣ. ಅತ್ತಿಗೆ, ನಿಮ್ಮ ಸಂಬಂಧವಾಗಿ ಒಂದು ಅಪವಾದದ ಮಾತನ್ನು ಕೇಳಿ ಬಹಳ ದುಃಖಿತನಾದ ರಾಮಚಂದ್ರ ನಿಮ್ಮನ್ನು ಕಾಡಿನಲ್ಲಿ ಬಿಟ್ಟು ಬರಲು ನನಗೆ ಆಜ್ಞಾಪಿಸಿದ. ಏನೆಂದೆ? ನನ್ನ ಮೇಲೆ ಅಪವಾದವೇ? ಎಂಥ ಅಪವಾದ? ಯಾರು ಮಾಡಿದವರು? ಅದನ್ನು ಹೇಳಲು ನನಗೆ ಬಾಯಿ ಬರುತ್ತಿಲ್ಲ ಅತ್ತಿಗೆ. ಅದನ್ನು ಮತ್ತೊಮ್ಮೆ ನುಡಿಯಲು ನಾನು ಬಯಸುವುದಿಲ್ಲ. ಆದರೆ ರಾಮಚಂದ್ರ ಲೋಕೋಪವಾದದ ಭೀತಿಯಿಂದ ನಿಮ್ಮನ್ನು ತ್ಯಜಿಸಿಬಿಟ್ಟ ಅತ್ತಿಗೆ. ಏನು? ನನ್ನ ಸ್ವಾಮಿ ನನ್ನನ್ನು ತ್ಯಜಿಸಿ ಬಿಟ್ಟರೆ? ಪ್ರಾಣ ಸರ್ವಸ್ವವಾದ ನನ್ನ ಸ್ವಾಮಿ ನನ್ನನ್ನು ತೊರೆದರೆ? ಕರುಣಾಮೂರ್ತಿಯಾದ ಶ್ರೀರಾಮ ನನ್ನನ್ನು ತ್ಯಾಗ ಮಾಡಿಬಿಟ್ಟರೆ?
ಕ್ರೂರ ಕಾರ್ಯವನ್ನು ಮಾಡಲು ಬಂದ ನನ್ನ ಮೇಲೆ ನನಗೆ ಅಸಹ್ಯವಾಗಿದೆ. ಸಹೋದರ ಆಜ್ಞೆ ಮಾಡುವ ಮೊದಲು ನಾನು ಸತ್ತು ಹೋಗಬಾರದಿತ್ತೆ ಎಂದು 1000 ಸಲ ಅಂದುಕೊಂಡಿದ್ದೇನೆ. ಸಹೋದರನ ಇಂಥ ಕಠಿಣವಾದ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಮಾಡಲು ಅಸಮರ್ಥನಾದ ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ನನ್ನ ದುರದೃಷ್ಟ ಕ್ರೂರವಾಗಿರುವಾಗ ನೀನೇಕೆ ನೊಂದುಕೊಳ್ಳುವೆ ಲಕ್ಷ್ಮಣ? ಅತ್ತಿಗೆ, ಇಲ್ಲೇ ಸಮೀಪದಲ್ಲಿ ದಶರಥ ಮಹಾರಾಜರ ಪರಮ ಮಿತ್ರರಾದ ಮುನಿಶ್ರೇಷ್ಠರಾದ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿದೆ. ನೀವು ಅವರ ಆಶ್ರಯವನ್ನು ಸೇರಬೇಕು. ಜೀವನ ಪೂರ್ತಿ ಆಶ್ರಯ ನೀಡಬೇಕಾದ ಪತಿಯಿಂದಲೇ ಪರಿತ್ಯಕ್ತಳಾದ ನನಗೆ ಯಾರ ಆಶ್ರಯದಿಂದ ಏನಾಗಬೇಕಾಗಿದೆ ಲಕ್ಷ್ಮಣ? ಇಲ್ಲ, ನಾನು ನನ್ನ ಸ್ವಾಮಿಯನ್ನು ಆಕ್ಷೇಪಿಸುತ್ತಿಲ್ಲ. ದುಃಖ ಪಡಲೆಂದೇ ಆ ಬ್ರಹ್ಮ ನನ್ನನ್ನು ಸೃಷ್ಟಿಸಿರಬೇಕು. ಹಿಂದಿನ ಜನ್ಮದಲ್ಲಿ ನಾನೇನೋ ಪಾಪ ಮಾಡಿರಬೇಕು. ಯಾರೋ ಪತಿ ಪತ್ನಿಯರನ್ನು ಅಗಲಿಸಿರಬೇಕು. ಆ ಪಾಪದಿಂದಲೇ ಪರಿಶುದ್ಧಳಾಗಿರುವ ನನ್ನನ್ನು ನನ್ನ ಸ್ವಾಮಿ ತೊರೆದು ಬಿಟ್ಟಿದ್ದಾರೆ. ಅತ್ತಿಗೆ, ನಿಮ್ಮ ದುಃಖವನ್ನು ಕಂಡು ನನ್ನ ಕರುಳು ಸುಟ್ಟು ಹೋಗುತ್ತಿದೆ. ನಿಮಗೆ ದುಃಖ ಪಡಬೇಡಿ ಎಂದು ಹೇಳಲು ಸಾಧ್ಯವಿಲ್ಲ. ಅಯ್ಯೋ ವಿಧಿಯೇ, ನಿನಗೆ ಕಣ್ಣಿಲ್ಲವೇ? ಕರುಣೆಯೇ ಇಲ್ಲವೇ?